ಸರ್ಕಾರದ ಯಶಸ್ಸು ಬಿಜೆಪಿಗೆ ತಡೆದುಕೊಡೋದಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅನ್ನೋ ಆರೋಪಗಳನ್ನು ಸುಖಾಸುಮ್ಮನೆ ಮಾಡ್ತಿದ್ದಾರೆ. ನಮಗೇನು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ತಲೆ ಕೆಟ್ಟಿದೆಯಾ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ನಮ್ಮ ರೈತರು ನೀರು ಕೇಳ್ತಾ ಇಲ್ಲ, ರೈತರಿಗೂ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿದೆ. ಬಿಜೆಪಿಯವರಿಗೆ ಟ್ವೀಟ್ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. 7,000 ಬೋರ್ವೆಲ್ಗಳು ಬತ್ತಿದ್ರೂ ಕೂಡ ನಮ್ಮ ಸರ್ಕಾರ ಬರವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದೆ. ಬಿಜೆಪಿಯವ್ರದ್ದು ಬರೇ ರಾಜಕಾರಣ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಯಶಸ್ಸನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ತಮಿಳುನಾಡಿಗೂ ಈಗ ನೀರಿಗೂ ಏನ್ ಸಂಬಂಧ ಅವ್ರು ಕೇಳಿದಾರ? ನಮ್ ಬಿಡಕ್ಕೆ ತಲೆ ಕೆಟ್ಟಿದ್ಯಾ? ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ನೀರನ್ನ ಕುಡಿಯೋ ನೀರನ್ನ ಒದಗಿಸ್ಕೊಡುವಂಥದ್ದು. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ, ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಹಿಂದೆ ಏನ್ ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಈಗ ಯಾರಿಗೂ ಕೊಡ್ತಾ ಇಲ್ಲ. ಬಿಜೆಪಿಯವರು ಟ್ವೀಟ್ ಮಾಡೋದು ಮತ್ತೊಂದು ಮಾಡೋದು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ. ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ರಲ್ಲ, ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದ್ದೀವಿ. ಆ 7,000 6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ದೇ ಹ್ಯಾವ್ ಡನ್ ದರ್ ಬೆಸ್ಟ್. ಬಹಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ ಬಿಜೆಪಿಯವ್ರದ್ದು ರಾಜಕಾರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.